ಕಾಲದಲ್ಲಿ ಅಫ್ಘಾನಿಸ್ತಾನ್, ಪಾಕಿಸ್ತಾನ್, ಟಿಬೇಟ್, ನೇಪಾಳ, ಶ್ರೀಲಂಕಾ, ಬಾಂಗ್ಲಾ, ಬರ್ಮಾ, ಭೂತಾನ್ ಎಲ್ಲವೂ ಭವ್ಯ ಭಾರತದ ಭಾಗವಾಗಿತ್ತು, ಅಖಂಡ ಭಾರತವಾಗಿತ್ತು. ಆದರೆ ಕಳೆದ 200 ವರ್ಷಗಳಲ್ಲಿ ಆಗಿನ 100-150 ವರ್ಷ ಹಿಂದಿನ ರಾಜರ ಆಡಳಿತದಲ್ಲಿ ಆಗಿನ ಕೆಲವು ರಾಜರುಗಳ ಕುಯುಕ್ತಿ ಕುತಂತ್ರದಿಂದ ಒಂದೊಂದೇ ಅಫ್ಘಾನಿಸ್ತಾನ ದೇಶ, ಕೆಲವು ಶ್ರೀಲಂಕಾ, ಹೀಗೆ ಒಂದೊಂದಾಗಿ ಭಾರತದಿಂದ ಕೈ ಜಾರಿತು. ಆಮೇಲೆ ಈ 20ನೇ ಶತಮಾನದಲ್ಲಿ ಈ ರಾಜಕಾರಣಿಗಳಿಂದ ಕೆಲವು ಸ್ವಾರ್ಥ ಪರ ನಿಂತ ಕೆಲವು ಅವರ ಅನುಮೋದಕರು ಅವರಿಂದ ಪಾಕಿಸ್ತಾನ, ಬಾಂಗ್ಲಾ, ಟಿಬೇಟ್ ಹೀಗೆ ಎಲ್ಲ ಭಾರತದಿಂದ ಕೈ ಜಾರ್ತಾ ಹೋಯಿತು. ಅದಾದ ಮೇಲೆ ಇವರ ಕೆಲವು ನಮ್ಮ ನೆಹರೂರವರು, ಜಿನ್ನಾ, ಶೇಖ್ ಅಬ್ದುಲ್ಲಾ ಇಂಥವರ ಈ ಸ್ವಾರ್ಥದಿಂದ ಈಗ ಕಾಶ್ಮೀರದ ಕೆಲವು ಭಾಗ ಪಾಕಿಸ್ತಾನಕ್ಕೆ ಹೋಯಿತು, ಲಡಾಖ್ನ ಕೆಲವು ಭಾಗ ಚೀನಾ ಅತಿಕ್ರಮಿಸ್ಕೊಂಡಿತ್ತು. ಇವರಿಗೆ ಯಾರಿಗೂ ಅದರ ಬಗ್ಗೆ ಆಸಕ್ತಿಯೂ ಇಲ್ಲ, ಪ್ರೀತಿಯೂ ಇರಲಾಗಿತ್ತು. ಹೀಗಾಗಿ ನಮ್ಮ ಭಾರತ ಈ ಸ್ಥಿತಿಯಲ್ಲಿ ಈಗಿದೆ. ಒಂದು ಮೊಹಮ್ಮದ್ ಅಲಿ ಜಿನ್ನರವರ ಸ್ವಾರ್ಥದಿಂದ ರ್ಯಾಡಿಕ್ಲಿಫ್ ಎಂಬ ಇಂಗ್ಲೀಷ್ ಅಧಿಕಾರಿ ಭಾರತದ ಅಖಂಡ ನಕ್ಷೆಯ ಮೇಲೆ 2 ಮಾರ್ಕನ್ನು ಮಾಡ್ತಾನೆ. ಪಂಜಾಬ್, ಸಿಂಧ್, ಬಲೂಚಿಸ್ತಾನ ಸೇರಿದಂತೆ ಅರ್ಧ ಪಂಜಾಬನ್ನು ಅವರಿಗೆ ಕೊಟ್ಟು ಪಶ್ಚಿಮ ಪಾಕಿಸ್ತಾನವನ್ನು ಮಾಡ್ತಾನೆ. ಈ ಕಡೆ ಬಂಗಾಲವನ್ನು ಒಡೆದು 2 ಭಾಗ ಮಾಡಿ ಒಂದು ಪೂರ್ವ ಬಂಗಾಲವನ್ನು ಪೂರ್ವ ಪಾಕಿಸ್ತಾನ ಅಂತ ಮಾಡಿ ಅವರಿಗೆ ದಾರೆ ಎರಿತಾನೆ. ಹೀಗೆ ಮುಂದೆ ಅದು ಬಾಂಗ್ಲಾದೇಶವಾಯಿತು ಮತ್ತು ಪಾಕಿಸ್ತಾನದಿಂದ ಬೇರ್ಪಟ್ಟು ಹೀಗೆ ಅಖಂಡ ಭಾರತ 3 ದೇಶವಾಗಿ ವಿಭಜನೆ ಆಯಿತು. ಈ ಆಡಳಿತ ಮಾಡುವವರಿಗೆ ಅವರಿಗೇನು ಬೇಸರ ಇರಲಿಲ್ಲ, ಆದರೆ ವಲ್ಲಭಾಯ್ ಪಟೇಲ್ನಂಥ ಮಹಾನ್ ನಾಯಕರುಗಳಿಗೆ ಆಗ ಮನಸ್ಸಿಗೆ ತುಂಬ ಬೇಸರವಾಗಿತ್ತು. ಆದರೆ ಏನೂ ಮಾಡಲಿಕ್ಕೂ ಬರಲಿಲ್ಲ. ಆವಾಗ ಏನಾಯಿತು ಅಂದರೆ ಭಾರತ ವಿಭಜನೆ ಆದಾಗ ಪಾಕಿಸ್ತಾನಕ್ಕೆ ಮುಸಲ್ಮಾನರ ದೇಶ ಅಂತ ಜನ ನಂಬಿದ್ರು, ಭಾರತ ಹಿಂದೂಗಳ ದೇಶ ಅಂತ ನಂಬಿದ್ರು. ಹಾಗಾಗಿ ಪಾಕಿಸ್ತಾನದ ಪ್ರದೇಶದಲ್ಲಿದ್ದ ಹಿಂದೂಗಳು ಬಹುಸಂಖ್ಯಾತರು ಭಾರತಕ್ಕೆ ವಲಸೆ ಬಂದರು, ಇಲ್ಲಿಯ ಮುಸಲ್ಮಾನರು ಆ ಕಡೆ ವಲಸೆ ಹೋದರು. ಆದರೆ ಹೋಗುವಾಗ 1948ರಲ್ಲಿ ಮಹಾನ್ ಕ್ರಾಂತಿ ಆಯಿತು. ಎಲ್ಲೆಲ್ಲೂ ಅತ್ಯಾಚಾರ, ಕೊಲೆ, ಸುಲಿಗೆ, ಹಿಂದೂ ಮುಸ್ಲಿಂ ಗಲಾಟೆ, ದಳ್ಳೂರಿಯಾಗಿ ಈ ಭಾಳಷ್ಟು ಜನ ಸತ್ತರು. ಆ ಸಂದಿಗ್ಧ ಸಮಯದ ಒಂದು ಕತೆ ಇದೆ, ನಿಜವಾದ ಕತೆ, ನೈಜ ಕತೆ. ಅದನ್ನು ಲ್ಯಾರಿ ಕಾಲಿನ್ಸ್ ಮತ್ತು ಡೊಮಿನಿಕ್ ಲೆಪೇರಿ ಕೂಡಿ ಬರೆದ ಫ್ರೀಡಮ್ ಎಟ್ ಮಿಡ್ನೈಟ್ ಅಂದ ಇಂಗ್ಲೀಷ್ ಕಥಾ ಸಂಕಲನದಿಂದ ಲಕ್ಷ್ಮಣ್ ಅಳವಂಡಿ ಎಂಬ ಸರ್ ಒಂದು 30-35 ವರ್ಷ ಹಿಂದೆ ಈ ಕಸ್ತೂರಿಯಲ್ಲಿ ಅದನ್ನು ಕನ್ನಡದಲ್ಲಿ ತರ್ಜುಮೆ ಮಾಡಿ ಪ್ರಕಟ ಮಾಡಿದರು. ಆ ಕಥೆಯನ್ನು ಓದಿ ನನಗೆ ಭಾಳ ಬೇಸರವಾಗಿತ್ತು, ನಾನು ಇನ್ಸ್ಪೈರ್ಡ್ ಆಗಿದ್ದೆ. ಹಾಗಾಗಿ ಆ ಕಥೆಯನ್ನು ಈಗ ನಿಮ್ಮೊಂದಿಗೆ ಹಂಚಿಕೊಳ್ಳುವಂತ ಹೇಳ್ತಾ ಇದ್ದೇನೆ ಇವತ್ತು. ಲಾರ್ಡ್ ಕರ್ಜನ್ 1905ರಲ್ಲಿ ಮಾಡಿದ ಅವನ ಒಡೆದು ಆಳುವ ನೀತಿ ಅಂದರೆ ಡಿವೈಡ್ ಆ್ಯಂಡ್ ರೂಲ್ ಪಾಲಿಸಿ, ಅದರಿಂದ ಬಾಂಗ್ಲಾ ವಿಭಜನೆ ಮಾಡಿ ಆಡಳಿತ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ. ಆವಾಗ ಮುಸಲ್ಮಾನರಲ್ಲಿ ಮತ್ತು ಹಿಂದೂಗಳಲ್ಲಿ ಪರಸ್ಪರ ದ್ವೇಷ ಹುಟ್ಟಿತು. ಅದು ಹೆಮ್ಮರವಾಗಿ ಬೆಳೆದು ಪಾಕಿಸ್ತಾನ ಎಂಬ ದೇಶ ಹುಟ್ಟಿತು. 1948ರಲ್ಲಿ ಹೀಗೆ ಜನ ಆ ಕಡೆ ಈ ಕಡೆ ವಲಸೆ ಹೋಗ್ತಾಯಿದ್ರು. ಪಂಜಾಬ್ನ ಒಂದು ಹಳ್ಳಿ ಅಂದರೆ ಪಾಕಿಸ್ತಾನಕ್ಕೆ ಹತ್ತಿರ ಇದ್ದ ಒಂದು ಹಳ್ಳಿಯಲ್ಲಿ ಬೂಟಾ ಸಿಂಗ್ ಅಂತ ಒಬ್ಬ ಸುಮಾರು ಅರ್ಧ ವಯಸ್ಸು ಮೀರಿದವ, ಅಂದರೆ ಹತ್ತಿರ ಇಳಿ ವಯಸ್ಸಿನಲ್ಲಿದ್ದವ ರೈತ. ಅವನು ಹೊಲದಲ್ಲಿ ದುಡಿತಾ ಇದ್ದ, ಕೆಲಸ ಮಾಡ್ತಾಯಿದ್ದ. ಆ ಕಾಲದಲ್ಲಿ ಚೀತ್ಗಾರ, ಗಲಾಟೆ, ಗೌಜು ಎಲ್ಲವೂ ಇದ್ದರೂ ಅವನು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳದೆ ತನ್ನ ಪಾಡಿಗೆ ತಾನು ಕೆಲಸ ಮಾಡ್ತಾಯಿದ್ದ. ಸಂಜೆ ಟೈಮು ಗ್ರ್ಯಾಂಡ್ ಟ್ರಂಕ್ ರಾಷ್ಟ್ರೀಯ ಹೆದ್ದಾರಿ ಪಾಕಿಸ್ತಾನ ಭಾರತದ್ದು, ಅವನ ಜಮೀನು ಹತ್ತಿರ ಇತ್ತು. ಸಾಮಾನ್ಯ ಕೂಗಳತೆ ದೂರಲ್ಲಿತ್ತು. ಅದರಲ್ಲಿ ಆ ಓಡಾಟ, ಜನರ ಚೀತ್ಕಾರ ಯಾವುದಕ್ಕೂ ಲಕ್ಷ್ಯ ಕೊಡದೆ ಅವನ ಪಾಡಿಗೆ ಅವನು ಕೆಲಸ ಮಾಡ್ತಾಯಿದ್ದ. ಮನಸ್ಸಿನಲ್ಲಿ ದುಃಖ ಇತ್ತು ಅವನಿಗೆ, ಏನೋ ಒಂದು ದುಗುಡ. ಆದರೆ ಕೆಲಸ ಮಾಡ್ತಾಯಿದ್ದ. ಸಾಯಂಕಾಲ ಸೊಟ್ಟಿಗೆ ಅವನು ಸುಮ್ಮನೆ ಕೆಲಸ ಮಾಡ್ತಾ ಇದ್ದಾಗ ಹೊಲದಲ್ಲಿ ಒಂದು ಚೀತ್ಕಾರ ಕೇಳ್ತು. ಹತ್ತಿರ ಒಂದು ಚೀತ್ಕಾರ, ಒಂದು ಹುಡುಗಿಯ ಚೀತ್ಕಾರ. ರಕ್ಷಿಸಿ ಅಂತ ಕೂಗ್ತಾ ಇವನ ಕಡೆ ಬಂತು. ಇವನು ತಲೆ ಎತ್ತಿ ನೋಡ್ತಾನೆ, ಒಂದು 16 ವರ್ಷ ಹುಡುಗಿ, ಅವಳು ಓಡ್ ಬರ್ತಾ ಇದ್ದಾಳೆ. ಒಬ್ಬ ಸಿಕ್ಕು ಯುವಕ ಅವಳನ್ನು ಅಟ್ಟಿಸ್ಕೊಂಡು ಬರ್ತಾ ಇದ್ದಾನೆ. ಬಂದು ಅವನ ಕಾಲ ಹತ್ರ ಬಿದ್ದು ಬಿಡ್ಲು ಅವಳು, ನಾನು ರಕ್ಷಣೆ ಮಾಡು ಹೇಳ್ತಾಳೆ. ಆವಾಗ ಬೂಟಾ ಸಿಂಗ್ ನೋಡ್ತಾನೆ, ಅವ ಚಿಕ್ಕ ಹುಡುಗ ಹೇಳ್ತಾನೆ, ನಾನು ಪಾಕಿಸ್ತಾನಕ್ಕೆ ಹೋಗ್ತಾ ಇದ್ದ, ಅವನು ಮುಸ್ಲಿಂ ಸಮುದಾಯದಿಂದ ಇವಳು ಕತ್ಕೊ ಬಂದಿದ್ದಾನೆ, ಇದು ನನ್ನ ಸೊತ್ತು, ನೀನು ಕೊಡು, ನಾನು ಇವಳಿಗೆ ಎತ್ಕೋಬೇಕು ಹೇಳ್ತಾನೆ.
ಆ ಬೂಟಾ ಸಿಂಗ್ನಿಗೆ ಸಿಟ್ಟು ಬರ್ತದೆ, ಮಾತಾಡಲಿಲ್ಲ, ಕೆಕ್ಕರ್ಸ್ ನೋಡ್ರಿ ಆ ಹುಡುಗನ, ನಿನಗೆ ಎಷ್ಟು ಬೇಕು ಅವಳನ್ನ ಬಿಟ್ಟು ಹೋಗ್ಲಿಕ್ಕೆ ಕೇಳ್ತಾನೆ. ಅವನು ಒಂದು ಸಲ ವಿಚಾರ ಮಾಡ್ತಾನೆ, ಆ ಹುಡುಗ ನನಗೆ 1500 ರೂಪಾಯಿ ಬೇಕು ಹೇಳ್ತಾನೆ. ಆಗ ನಾನು ಕೊಡ್ತೇನೆ ಹೇಳಿ ಒಳಗೆ ಹೋಗಿ ಒಂದು ಚೀಲದಿಂದ ತಗೊಬಂದು 1500 ಕೊಡ್ತಾನೆ. ಆ ಚಿಕ್ಕ ಹುಡುಗ ಇಬ್ಬರು ನೋಡಿ ಸುಮ್ಮನೆ ಬಿಟ್ಟು ಹೋಗ್ತಾನೆ. ಆ ಹುಡುಗಿ ಕೃತಜ್ಞತೆ ಇವನ ಕಾಲಿಗೆ ಬೀಳ್ತಾಳೆ. ಅವಳಿಗೆ ಯಾರೂ ಇರೋದಿಲ್ಲ, ಅವಳ ಕುಟುಂಬ ಹೋಗಿರ್ತದೆ ಆ ಪಾಕಿಸ್ತಾನಕ್ಕೆ. ಆವಾಗ ಇವನಿಗೇನು ಮಾಡಬೇಕು ಗೊತ್ತಾಗೋದಿಲ್ಲ. ಇವನಿಗೆ ಮದುವೆ ಆಗಿರಲಿಲ್ಲ ಅಂತ ಒಂದು ಮನಸ್ಸಿನ ಬೇಸರದಲ್ಲಿ ಅವನ ಪಾಡಿಗೆ ಅವನು ಯಾರ ಬಗ್ಗೂ ವಿಚಾರ ಮಾಡದೆ, ಯಾರ ಸುದ್ದಿ ಹೋಗದೆ, ಯಾರ ಬಗ್ಗೂ ಲಕ್ಷ್ಯ ವಹಿಸದೆ ಅವನ ಪಾಡಿಗೆ ಅವನು ದುಡ್ಕೊಂಡು ತಿಂತಾ ಇದ್ದ ಅವನ ಹೊಲದಲ್ಲಿ. ಸಾಮಾನ್ಯ ಅತಿ ಶ್ರೀಮಂತನಿದ್ದು ಮಧ್ಯಮ ವರ್ಗದವ, ಏನೂ ತೊಂದರೆ ಇಲ್ಲ ಅವನಿಗೆ. ಇರುವಾಗ ಇವಳನ್ನು ಏನು ಮಾಡಬೇಕು, ಮಗಳನ್ನಾಗಿ ಸ್ವೀಕರಿಸ್ಬೇಕೆ, ಹೆಂಡತಿಯಾಗಿ ಸ್ವೀಕರಿಸ್ಬೇಕೆ, ಏನು ಮಾಡೋದು ಗೊತ್ತಾಗದೆ ಇವನು ನಿಂತ್ಕೊತಾನೆ. ಒಂದು 2-3 ದಿನ ಕಳೀತದೆ. ಆ ಹುಡುಗಿಗೆ ವಯಸ್ಸು ಮೀರಿದ ಇವನ ಮೇಲೆ ಆಕರ್ಷಣೆ ಆಗಿಬಿಡ್ತದೆ. ತನ್ನನ್ನು ರಕ್ಷಣೆ ಮಾಡಿದ ಇವನೇ ನನ್ನ ಗಂಡಾಳೆ, ಅವಳು ಸ್ವೀಕರಿಸಿಬಿಡ್ತಾಳೆ. ಇವನ ಹತ್ರ ಹೇಳ್ತಾಳೆ, ನೀವು ನನ್ನನ್ನು ಧರ್ಮಪತ್ನಿಯಾಗಿ ಸ್ವೀಕರಿಸಿ ಹೇಳ್ತಾಳೆ. ಆವಾಗ ಅವನು ಅನಿವಾರ್ಯ, ಅವನಿಗೂ ಮದುವೆ ಆಗಿರಲಿಲ್ಲ, ಇವಳ ಮೇಲೆ ಅನುರಕ್ತಿ ಆಯಿತು ಅವನಿಗೂ. ಲವ್ ಇಸ್ ಬ್ಲೈಂಡ್ ಹೇಳ್ತಾರಲ್ಲ, ಪ್ರೇಮ ಕುರುಡು ಅಂತ, ವಯಸ್ಸು ಮೀರಿದ್ದು. ಹಾಗಾಗಿ ಇವನು ಒಪ್ಪುತ್ತಾನೆ, ಮದುವೆ ಆಗ್ತಾನೆ ಶಾಸ್ತ್ರೋಕ್ತವಾಗಿ ಈ ಸಿಖ್ ಸಂಪ್ರದಾಯಂತೆ. ಅವರ ಸಾಮಾನ್ಯ 1 ವರ್ಷವರೆಗೆ ಅವರ ಪ್ರೇಮ ಹೀಗೆ ನಡೀತಾ ಇರ್ತದೆ. ಅವರಿಬ್ಬರು ಪ್ರೇಮ ಪರಿಣಾಮವಾಗಿ ಒಂದು ಹುಡುಗಿ ಹುಟ್ಟುತ್ತಾಳೆ ಅವರಿಗೆ, ಹೆಣ್ಣು ಮಗು. ಅವನು ಕೈ ಮುಗಿದು ಸ್ನಾನ ಮಾಡಿ ಬಂದು ಆವತ್ತು ಅವನ ಗ್ರಂಥ ಸಾಹಿಬ, ಸಿಖ್ಖರ ಧರ್ಮ ಗ್ರಂಥ ಅದು. ಈ ಹಿಂದೂಗಳಿಗೆ ಭಗವದ್ಗೀತೆ, ಮುಸಲ್ಮಾನರಿಗೆ ಕುರಾನ್ ಇದ್ದಾಗೆ, ಕ್ರಿಶ್ಚಿಯನ್ರಿಗೆ ಬೈಬಲ್ ಇದ್ದಾಗೆ ಗ್ರಂಥ ಸಾಹಿಬ ಸಿಖ್ಖರ ಧರ್ಮಗ್ರಂಥ. ಅದನ್ನು ನೋಡ್ತಾನೆ. ಅದರ ಅಂತ ಅಕ್ಷರ ಕಾಣ್ತದೆ ಮೊದಲನೇ ಅವನಿಗೆ. ಅವನು ತನ್ನ ಮುದ್ದು ಮಗಳಿಗೆ ತನ್ವೀರ್ ಅಂತ ಹೆಸರಿಡ್ತಾನೆ. ಹೀಗಿರುವಾಗ ಅವನಿಗೆ ಮದುವೆ ಆಗಿರಲಿಲ್ಲ, ಅವನ ಕುಟುಂಬದಲ್ಲಿ ಯಾರೂ ಇಲ್ಲ, ಅವನೊಬ್ಬನೇ ಇದ್ದ. ಸಾಕಷ್ಟು ಆಸ್ತಿ ಇತ್ತು ಅವನ ಹತ್ರ. ಅವನ ಸೋದರ ಸಂಬಂಧಿಗಳು ಒಬ್ಬರು ದಾಯವಾದಿಗಳು ಒಂದಿಷ್ಟು ಜನ ಇದ್ದರು. ಅವರು ಹೇಗೆ ಮಾಡ್ರು, ಇವನು ವಯಸ್ಸಾದ್ಮೇಲೆ ಇವನ ಆಸ್ತಿ ಎಲ್ಲ ತಾವು ಲಪಟಾಯಿಸ್ಬೇಕು ಅಂತಿದ್ರು. ಆದರೆ ಈಗ ಮದುವೆ ಆಗಿಬಿಟ್ಟ, ಈ ಇಳಿ ವಯಸ್ಸಿನಲ್ಲಿ ಹುಡುಗಿನೂ ಹುಟ್ಟುಬಿಟ್ಲು. ಇವರಿಗೆ ದ್ವೇಷ ಶುರುವಾಗ್ತದೆ. ಆಸ್ತಿ ಎಲ್ಲ ಕೈ ತಪ್ತದೆ, ಯಾವುದೋ ಒಂದು ಹುಡುಗಿ ಪಾಲಾಗ್ತದೆ ಅಂತವರು ಪ್ಲ್ಯಾನ್ ಮಾಡಿದ್ರು. ಏನು ಮಾಡಬೇಕು, ಆಸ್ತಿಯನ್ನು ಕೈ ಬಿಟ್ಟು ಹೋಗ್ತದಲ್ಲ ಹೇಳಿ. ಆ ಟೈಮಲ್ಲಿ ಏನಿತ್ತು ಅಂದರೆ, ಪಾಕಿಸ್ತಾನದಿಂದ ಹಿಂದೂಗಳು ಭಾರತಕ್ಕೆ ಬರೋದು, ಭಾರತದಿಂದ ಮುಸಲ್ಮಾನರು ಪಾಕಿಸ್ತಾನಕ್ಕೆ ಹೋಗೋದು. ಹೀಗೆ ಇದ್ದಾಗ ಹೀಗೆ ಲಪಟಾಯಿಸೋದು, ರಾಬರಿ ಮಾಡೋದು, ಹೆಣ್ಣುಗಳನ್ನು ಅಪಹರಿಸೋದು ಇಂಥದ್ದೆಲ್ಲ ನಡೀತಾ ಇತ್ತಲ್ಲ. ಆವಾಗ ಎರಡೂ ದೇಶ ಪರಸ್ಪರ ಒಪ್ಪಂದ ಮಾಡಿಕೊಂಡು ಒಂದು ಒಪ್ಪಂದಕ್ಕೆ ಬರ್ತಾರೆ. ಅವರು ಯಾರೇ ಈ ಭಾರತದ ಈ ಹೆಂಗಸರು ಅಥವಾ ಇವರು ಹೆಣ್ಣು ಮಕ್ಕಳು ಎಲ್ಲೋ ಕದ್ದು ಅಪಹರಿಸ್ಕೊಂಡು ಪಾಕಿಸ್ತಾನಕ್ಕೆ ಹೋದರೆ, ಪಾಕಿಸ್ತಾನದಲ್ಲಿ ಅವ್ರನ್ನ ಪೊಲೀಸರು ಹಿಡಿತಾರೆ. ಅವ್ರನ್ನ ಹಿಡ್ಕೊಂಡು ಅವ್ರನ್ನ ಒಂದು ಸೆಲ್ಲಲ್ಲಿ ಇಡ್ತಾರೆ. ಹಾಗೆ ಪಾಕಿಸ್ತಾನದವರು ಇಲ್ಲಿ ಎಲ್ಲರೂ ಕಳುವಾಗಿದ್ದರೆ, ಅವರ ಅಪಹರಣ ಆಗಿದ್ದರೆ, ಭಾರತದಲ್ಲಿ ಅಧಿಕಾರಿಗಳು ಅವ್ನು ಹಿಡ್ಕೊಳ್ತಾರೆ. ಅವ್ರಿಗೆ ದೂರು ಕೊಟ್ಟರೆ ಆಯಿತು, ಇಂಥ ವ್ಯಕ್ತಿ ಹೀಗಿದ್ದಾರೆ, ಅವರು ಇಟ್ಕೊಳ್ತಾರೆ, ಅವನ್ನ ಚೆನ್ನಾಗಿ ನೋಡ್ಕೊಳ್ತಾರೆ. ಆಮೇಲೆ ಅವರ ವಿಳಾಸನ ಹುಡುಕಿ ಅವರು ಮನೆಗೆ ತಲುಪಿಸ್ತಾರೆ. ಈ ವ್ಯವಸ್ಥೆ ಇತ್ತು ಆ ಟೈಮಲ್ಲಿ. ಅತ್ಯಾಚಾರ ಅಪಹರಣ ಹೆಚ್ಚಾಗಿತ್ತಲ್ಲ, ದೊಂಬಿ ಗಲಾಟೆ. ಆವಾಗ ಇವರು ಪ್ಲ್ಯಾನ್ ಮಾಡ್ತಾರೆ, ಯಾರು ಈ ಬೂಟಾ ಸಿಂಗ್ನ ದಾಯವಾದಿಗಳು ಸೀದಾ ಹೋಗಿ ಅಲ್ಲಿ ಪಾಕಿಸ್ತಾನದ ಊರಿಗೆ, ಯಾರಿಗೆ ಅಧಿಕಾರಿಗಳಿರ್ತಾರಲ್ಲ ಅವರಿಗೆ ದೂರು ಕೊಡ್ತಾರೆ. ನಿಮ್ಮ ದೇಶಕ್ಕೆ ಹೋಗುವಂಥ ಒಂದು ಹುಡುಗಿ ಇಲ್ಲಿ ಒಬ್ಬನು ಬಲಾತ್ಕಾರವಾಗಿ ಇಟ್ಕೊಂಡಿದ್ದಾನೆ ಅಂತ ಸುಳ್ಳು. ಆವಾಗ ಅವರು ಸೀದಾ ವಿಚಾರ ಮಾಡ್ತಾರೆ, ಸೀದಾ ಭಾರತದ ಅಧಿಕಾರಿಗಳು ತಿಳಿಸ್ತಾರೆ, ಸೀದಾ ಅವನ ಮನೆಗೆ ಬರ್ತಾರೆ. ಹೌದು, ಜೈನಬಿ ಇದ್ದಾಳೆ, ಅವಳನ್ನ ಬಲಾತ್ಕಾರವಾಗಿ, ಅಂದರೆ ಇವನ ಮಾತು ಕೇಳೋದಿಲ್ಲ, ಇವನು ಕೈ ಮುಗಿತಾನೆ, ತನ್ನ ಹೆಂಡತಿ ಅವಳು ಬಿಡಿ, ತನ್ನ ಮಗಳಿದ್ದಾಳೆ, ಏನು ಮಾಡ್ರೂ ಕೇಳೋದಿಲ್ಲ. ಅವನು ಎತ್ಕೊಂಡು ಹೋಗ್ತಾರೆ, ಪಾಕಿಸ್ತಾನಕ್ಕೆ ತೆಗೆದುಕೊಂಡು ಹೋಗಿ ಅಲ್ಲಿ ಸೆಲ್ಲಲ್ಲಿ ಇಟ್ಕೊಂಡು ಬಿಡ್ತಾರೆ ಅವರು. ಆಗ ಇವನಿಗೆ ಭಾಳ ದುಃಖ ಆಗ್ತದೆ. ತಾನು ಮುದ್ದಿನ ಹೆಂಡತಿ ಮಗಳಿದ್ದಾಳೆ, ಅವನು ಏನು ಮಾಡೋದು? ಆ ವಿಚಾರ ಮಾಡ್ತಾನೆ. ಅವಳನ್ನು ಬಿಟ್ಟಿರ್ಲಿಕ್ಕೆ ಆಗೋದಿಲ್ಲ, ಅವಳು ಮುಸಲ್ಮಾನ, ತಾನು ಸಿಖ್. ಅದಕ್ಕಾಗಿ ಏನು ಮಾಡ್ತಾನಂತೆ, ಒಂದು ದಿನ ಹೋಗಿ ಮಸೀದಿಗೆ ಹೋಗಿ ತನ್ನ ಪೇಟವನ್ನು ತೆಗೆದು, ಸಿಖ್ರು ಯಾವಾಗೂ ತಮ್ಮ ಪೇಟವನ್ನು ತೆಗೆಯೋದಿಲ್ಲ, ಕೂದಲು ತೆಗೆಯೋದಿಲ್ಲ, ಆದರೂ ಅವಳ ಮೇಲೆ ಅತಿ ಪ್ರೀತಿಯಿಂದ ತಾನು ಮುಸಲ್ಮಾನ ಕನ್ವರ್ಟ್ ಆಗಿಬಿಡ್ಬೇಕು, ಆವಾಗ ಅವರು ಒಪ್ಪುವುದು ಅವಳು ಸಂಸಾರ ಮಾಡಲಿಕ್ಕೆ ಅಂತ ಮುಸಲ್ಮಾನಾಗಿ ಕನ್ವರ್ಟ್ ಆಗ್ತಾನೆ. ಸೀದಾ ಕಷ್ಟಪಟ್ಟು ತನ್ನ ಮಗಳನ್ನ ಕರ್ಕೊಂಡು ಲಾಹೋರಿಗೆ ಹೋಗ್ತಾನೆ. ಲಾಹೋರ್ದ ಹಳ್ಳಿ ಅದು, ಆ ಹುಡುಗಿ ಜೈನಬಿ ಇರುವ ಅವ್ರ ಬಂಧುಗಳು, ಅವ್ರ ಮನೆಯವರು ಇರುವ ಪ್ರದೇಶ. ಇವ್ರು ಏನು ಮಾಡ್ತಾರೆ, ಅಲ್ಲಿವರೆಗೆ ಈ ಅಧಿಕಾರಿಗಳು ಕಷ್ಟಪಟ್ಟು ಹುಡುಕಿ ಕಂಡುಹಿಡಿದು ಬಿಡ್ತಾರೆ ಅವರ ಮನೆಯ. ಅವರು ಅಲ್ಲಿ ತಿಳಿಸ್ತಾರೆ. ಅವರು ಬಂದು ಜೈನಬಿಯನ್ನು ಕರ್ಕೊಂಡು ನಡೆದು ಬಿಡ್ತಾರೆ.
ಇವನಿಗೆ ಅವರ ಅಧಿಕಾರಿಗಳು ಕಾಡಿ ಬೇಡಿ ಅಲ್ಲಿಂದ ಲಾಹೋರಿಗೆ ಹೋಗ್ಲಿಕ್ಕೆ ವೀಸಾ ತಗೊಂಡು ಅಂತೂ ಹೋಗ್ತಾನೆ. ಅಲ್ಲಿ ಹುಡುಕ್ತಾನೆ, ಹುಡುಗಿ ಕರ್ಕೊಂಡು ಹೋಗಿ ಹಳ್ಳಿಗೆ ಹೋಗ್ತಾನೆ, ಆ ಹೆಂಡತಿ ಇದ್ದ ಹಳ್ಳಿಗೆ. ಹೋಗೋಲ್ಲಿವರೆಗೆ ಏನು ಮಾಡ್ತಾರೆ ಅಂದ್ರೆ ಮುಸಲ್ಮಾನರವರು ಮನೆಯವರು ಇವಳನ್ನು ಹೋಗಿ ಮರುದಿನೇ ಬೇರೆ ಹುಡುಗನ ಕೊಟ್ಟು ಮದುವೆ ಮಾಡಿಬಿಡ್ತಾರೆ ಮುಸಲ್ಮಾನ ಹುಡುಗನಿಗೆ. ಇವನು ಹೋಗಿ ಅವ್ರ ಮನೆ ಹತ್ರ ನಿಲ್ತಾನೆ. ದಿಗ್ಭ್ರಮೆ ಆಗ್ತದೆ, ಏನು ಮಾಡೋದು, ಬೇರೆಯವ್ರನ್ನ ಮದುವೆ ಆಗಿಬಿಟ್ಟಿದ್ದಾಳೆ, ತುಂಬ ದುಃಖ ಆಗ್ತದೆ. ಮಗಳಿದ್ದಾಳೆ, ಮಗಳನ್ನಾರು ಇಟ್ಕೊ ನೀನು ಹೇಳ್ತಾನೆ. ಅವರು ಇವನಿಗೆ ಸಿಕ್ಕಾಪಟ್ಟೆ ಹೊಡಿತಾರೆ, ಹಲ್ಲೆ ಮಾಡ್ತಾರೆ, ಇವನ ಜೀವನೇ ತೆಗಿಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಆವಾಗ ಬಾಕಿಯವರೆಲ್ಲ ಬಂದು, ಪೊಲೀಸರೆಲ್ಲ ಬಂದು ಇವನು ತಪ್ಪಿಸಿ, ನೀನು ಇಲ್ಲಿ ಬರಬೇಡ, ಬಂದರೆ ಇಲ್ಲಿ ಹೊಡಿತಾರೆ, ನಿನ್ನ ಸಾಯಿಸ್ತಾರೆ ಹೇಳಿದ ತಕ್ಷಣ ಅವನು ಲಾಹೋರಿಗೆ ವಾಪಸ್ ಬರ್ತಾನೆ.